ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮನು. ಎಲ್ರಿಗೂ ನಿಗೂಢ ಕಥೆಗಳಿಗೆ ಸ್ವಾಗತ. NH4 ಈ ಹೈವೇ ಬಗ್ಗೆ ನಾವು ಕೇಳಿರ್ತೀವಿ, ಹಾಗೆ ಹಲವಾರು ಜನ ನಾವು ಓಡಾಡ್ತಿರ್ತೀವಿ. ಈ ಹೈವೇಲೆ ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳನ್ನು ತುಂಬ ಜನ ಹೇಳೋದನ್ನ ಕೂಡ ಕೇಳ್ತಾನೆ ಬಂದಿದ್ದೀವಿ. ಈ ರಾತ್ರಿ ಹೊತ್ತು ನಾವು ಪ್ರೈವೇಟ್ ವೆಹಿಕಲ್ಸ್ಗಳಲ್ಲಿ ಹೈವೇಗಳಲ್ಲಿ ಓಡಾಡೋದನ್ನ ಆದಷ್ಟು ನಾವು ಅವಾಯ್ಡ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಆಗ ಅಪಘಾತಗಳು ಜಾಸ್ತಿ ಆಗಬಹುದು ಅನ್ನೋ ಒಂದು ಕಾರಣ. ಇನ್ನೊಂದು ಕಡೆ ಒಂದಷ್ಟು ಕ್ರೀಪಿಯೆಸ್ಟ್ ಎಕ್ಸ್ಪೀರಿಯನ್ಸಸ್ಗಳಾಗಬಹುದು, ಭಯಾನಕ ಅನುಭವಗಳಾಗಬಹುದು ಅನ್ನೋದು. ಇದೇ ತರ ನಾನು ವಿಡಿಯೋ ಎಲ್ಲ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಎಲ್ಲಾದ್ರೂ ಒಂದ್ ಕಡೆ ಕತ್ಲೆ ಇದ್ರೆ ಅಥವಾ ನನಗೇನಾದ್ರೂ ಭಯ ಆಗ್ತಿದೆ ಅನ್ನೋದಾದ್ರೆ ನಾನು ಆ ಜಾಗದಲ್ಲಿ ತುಂಬಾನೇ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಅಂದ್ರೆ ಆ ಜಾಗದಲ್ಲೇ ಓಡಾಡೋದಕ್ಕೆ ಪ್ರಯತ್ನ ಪಡ್ತೀನಿ, ಏನಾದರೂ ಇದೆಯಾ ಅನ್ನೋದನ್ನ ನೋಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ನನಗೆ ಆ ಥರ ಮೈಂಡ್ಸೆಟ್ ಬಂದಿದೆ, ಆದ್ರೆ ನನಗೆ ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ. ಅದೆಲ್ಲ ಅನುಭವ ಆಗಬೇಕು ಅಂತಂದ್ರೆ ಒಂದು ಸಮಯ ಅಥವಾ ಸಂದರ್ಭ ಅನ್ನೋದಿರುತ್ತೆ. ಆ ಸಮಯ ಸಂದರ್ಭ ಯಾರಿಗೆ ಬರುತ್ತೆ ಅಥವಾ ಈ ಎನರ್ಜೀಸ್ಗಳಿಗೆ, ನಮ್ಮ ಸುತ್ತ ಇರುವಂಥ ಎನರ್ಜೀಸ್ಗಳಿಗೆ ಯಾರು ತುಂಬ ವೀಕ್ ಅಂತ ಅನ್ನಿಸ್ತಾರೆ, ಆಗ ಅವ್ರಿಗೆ ಅನುಭವಗಳಾಗತ್ತೆ. ನಿಮಗೆ ಯಾವತ್ತಾದರೂ ರಾತ್ರಿ ಹೊತ್ತು ಓಡಾಡ್ತಿರ್ಬೇಕಾದ್ರೆ ನನ್ನ ಜೊತೆನೆ ಯಾರೋ ಫಾಲೋ ಮಾಡ್ತಿದ್ದಾರೆ ಅಥವಾ ನನ್ನ ಜೊತೆನೆ ಯಾರೋ ಬರ್ತಿದ್ದಾರೆ ಅನ್ನೋ ಅನುಭವ ಆಗಿದೆಯಾ? ಈ ರೀತಿ ಫೀಲಿಂಗ್ ತುಂಬ ಜನಕ್ಕೆ ಆಗ್ತಾ ಇರುತ್ತೆ. ತುಂಬ ಜನ ಹೇಳೋದನ್ನ ಕೂಡ ನಾನು ಕೇಳಿದ್ದೀನಿ. ನನಗೂ ಕೂಡ ಕೆಲವೊಂದ್ಸಲ ಆ ರೀತಿ ಅನ್ಸಿದೆ, ಅದು ರಿಪೀಟೆಡ್ಲಿ ಆಗಿಲ್ಲ. ಈಗ ಅದೇ ರೀತಿಯಾದ ಒಂದು ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ತಡ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಕಥೆಯಿಂದನೇ ಶುರು ಮಾಡೋಣ ಬನ್ನಿ. ಈ ಇನ್ಸಿಡೆಂಟ್ ನಡೆದಿರೋದು ತುಂಬಾ ಹಿಂದೆ ಏನಲ್ಲ. ಅದು ನವೆಂಬರ್ 14, 2023. ಇಬ್ರು ಫ್ರೆಂಡ್ಸ್ ಕಾರ್ತಿಕ್ ಮತ್ತೆ ಮನೋಜ್ ಹಾಗೆ ತಾನೇ ಅವ್ರ ಊರಲ್ಲಿ ದೀಪಾವಳಿ ಮುಗಿಸ್ಕೊಂಡು 14ನೇ ತಾರೀಕು ವಾಪಸ್ ಬರ್ತಾ ಇರ್ತಾರೆ. ಅವರಿಬ್ರು ಹುಬ್ಳಿಯಿಂದ ಕಾರಲ್ಲಿ ಬೆಂಗಳೂರಿಗೆ ವಾಪಸ್ ಬರ್ತಾ ಇರ್ತಾರೆ. ಸಮಯ ಸುಮಾರು ರಾತ್ರಿ 9:30. ಬೆಳಗಿನ ಜಾವ ಬೆಂಗಳೂರಿಗೆ ಹೋಗಿ ಅಂತ ಮನೆಯವ್ರು ಹೇಳಿದ್ರು ಕೂಡ ಇವರು ರಾತ್ರಿನೇ ಹೋಗ್ತೀನಿ ಅಂತ ಹೊರಡೋದಕ್ಕೆ ಶುರು ಮಾಡ್ತಾರೆ. ದಾವಣಗೆರೆಗೆ ಹೋಗೋವರೆಗೂ ಇವ್ರಿಗೆ ಯಾವುದೇ ರೀತಿಯಾದ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಅವ್ರ ಕಾರಲ್ಲಿ ಹಳೆ ಹಾಡುಗಳನ್ನ ಕೇಳಿಸ್ಕೊಂಡು ಆರಾಮಾಗಿ ಹೋಗ್ತಾ ಇರ್ತಾರೆ. ಹಬ್ಬಕ್ಕೆ ಹೋದಾಗ ಊರಲ್ಲಾದಂಥ ಒಂದಷ್ಟು ತಮಾಷೆಗಳನ್ನ ಹಂಚ್ಕೊಳ್ತಾ ಹರಟೆ ಹೊಡಿತಾ ಇಬ್ರು ಆರಾಮಾಗಿ ಹೋಗ್ತಾ ಇರ್ತಾರೆ. ಸಮಯ ಸುಮಾರು 1:25. ಆಗ ಅವರು ಚಿತ್ರದುರ್ಗದ ಹತ್ತತ್ರ ಬರ್ತಾ ಇದ್ರು. ಅಲ್ಲಿವರೆಗೂ ರೋಡಲ್ಲಿ ತುಂಬಾ ಗಾಡಿಗಳು ಕಾಣಿಸ್ಕೊಳ್ತಾ ಇತ್ತು. ಆದ್ರೆ ಅವ್ರು ಯಾವಾಗ ಚಿತ್ರದುರ್ಗನ ದಾಟ್ತಾರೆ ಆಗ ರೋಡಲ್ಲಿ ಗಾಡಿಗಳು ಕಮ್ಮಿ ಆಗೋದಕ್ಕೆ ಶುರುವಾಗುತ್ತೆ, ಹಾಗೆ ಆ ಕತ್ಲು ಫೀಲ್ ಆಗೋದಕ್ಕೆ ಶುರುವಾಗುತ್ತೆ. ಮೊದಲೇ ನವೆಂಬರ್ ತಿಂಗಳು, ಆಗ ಚಳಿ ವಿಪರೀತವಾಗಿರುತ್ತೆ. ಇವ್ರ ಕಾರ್ ಹೊರಗಡೆ ತುಂಬಾನೇ ಮಂಜು ಕವಿದಿರೋ ರೀತಿ ಕಾಣಿಸ್ತಾ ಇರುತ್ತೆ. ಇವ್ರ ಕಾರ್ಗಿರುವಂಥ ಹೆಡ್ಲೈಟ್ ಏನಿದೆಯೋ ಅದು ಸಾಲ್ತಾ ಇರೋದಿಲ್ಲ. ಸುಮಾರು 10 ಅಡಿ ಡಿಸ್ಟೆನ್ಸ್ ಆ ಲೈಟ್ ಸ್ಪ್ರೆಡ್ ಆಗ್ತಾ ಇರುತ್ತೆ ಅಷ್ಟೇ. ಕಾರ್ ಓಡಿಸ್ತಾ ಇದ್ದಿದ್ದು ಕಾರ್ತಿಕ್. ಪಕ್ಕದ ಸೀಟಲ್ಲಿ ಇದ್ದಂಥ ಅವನ ಫ್ರೆಂಡ್ ಮನೋಜ್. ಆಗಾಗ್ಲೇ ಅವನಿಗೆ ನಿದ್ದೆ ಬರೋದಕ್ಕೆ ಶುರು ಆಗಿರುತ್ತೆ. ನಿದ್ದೆಗಣ್ಣಲ್ಲಿರ್ತಾನೆ. ಸಮಯ ಸುಮಾರು 1:15 ಮೇಲಾಗಿರಬಹುದು. ಅಲ್ಲಿಂದ ಕಾರ್ತಿಕ್ಗೆ ತುಂಬಾ ಟಯರ್ಡ್ ಆಗೋದಕ್ಕೆ ಶುರು ಆಗುತ್ತೆ, ಹಾಗೆ ಅವನಿಗೂ ಕೂಡ ನಿದ್ದೆ ಬರ್ತಿದೆ ಅನ್ನೋ ಫೀಲ್ ಆಗುತ್ತೆ. ಅವನ ಪಕ್ಕ ಇದ್ದಿದ್ದ ಮನೋಜ್ ಏನಾದ್ರು ಮಾತಾಡ್ಸ್ಕೊಂಡು ಕೂತಿದ್ರೆ ಅವನು ನಾರ್ಮಲ್ ಆಗಿ ಇರ್ಬೋದಿತ್ತೇನೋ, ಆದ್ರೆ ಅವ್ನು ನಿದ್ದೆ ಕಣ್ಣಲ್ಲಿ ಇದ್ದಿದ್ರಿಂದ ಇವನ್ಗೂ ಕೂಡ ತುಂಬಾ ನಿದ್ದೆ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಹಾಗೆ ಬಾಡಿ ಎಲ್ಲ ತುಂಬಾ ಟಯರ್ಡ್ ಆಗ್ತಿತ್ತು. ಕಂಟಿನ್ಯೂಸ್ ಡ್ರೈವ್ ಮಾಡೋದಕ್ಕೆ ಆಗೋದಿಲ್ಲ. ಸ್ವಲ್ಪ ರಿಫ್ರೆಶ್ಮೆಂಟ್ ಬೇಕು ಅಂತ ಇವರು ಡಾಬಾ ಹುಡುಕ್ತಿರ್ತಾರೆ. ಅಲ್ಲಿ ಒಂದು ಡಾಬಾನು ಕೂಡ ಸಿಗತ್ತೆ. ಅಲ್ಲಿ ಟೀ ತಗೊಳ್ಳೋಣ ಅಂತ ಹೋಗ್ತಾರೆ. ಟೀ ಕೇಳೋಣ ಅಂತಂದ್ರೆ ಆ ಡಾಬಾದಲ್ಲಿ ಒಬ್ರು ಕೂಡ ಇಲ್ಲ, ಕೇವಲ ಲೈಟ್ಸ್ಗಳು ಮಾತ್ರ ಆನ್ ಆಗಿದೆ. ಇವರಿಬ್ರು ಯಾರಾದ್ರೂ ಕಾಣಿಸ್ಕೊಳ್ತಾರ ಅಂತ ಕೂಗ್ತಾ ಇರ್ತಾರೆ, ಹಾಗೆ ಅಲ್ಲಿ ಹುಡುಕ್ತಿರ್ತಾರೆ. ಇವರಿಬ್ರು ಈ ರೀತಿ ಹುಡುಕ್ತಾ ಇದ್ದಾಗ ಪಕ್ಕದಲ್ಲೇ ಒಬ್ಬ ಮುದುಕ ಬೆಂಕಿ ಹಾಕೊಂಡು ಬಿಸಿ ಕಾಯಿಸ್ಕೊಂತ ಕೂತಿರ್ತಾನೆ. ಸರ್, ನಿಮ್ದೇನಾ ಡಾಬಾ? ನಮ್ಗೆ ಟೀ ಬೇಕಿತ್ತು ಅಂತ ಕೇಳ್ತಾರೆ. ಆ ರೀತಿ ಕೇಳ್ತಾ ಇದ್ದಂಗೆ ಆ ಮುದುಕ ಟರ್ನ್ ಆಗಿ ಇವರಿಬ್ರನ್ನ ಮೇಲಿಂದ ಕೆಳಗಡೆ ನೋಡ್ತಾನೆ. ಅವ್ರು ನೋಡೋ ರೀತಿನೇ ಒಂಥರ ವಿಚಿತ್ರವಾಗಿರುತ್ತೆ. ಆ ರೀತಿ ನೋಡಿ ಎಲ್ಗ್ರಪ್ಪ ಹೋಗ್ಬೇಕು ಅಂತ ಕೇಳ್ತಾರೆ. ಆಗ ಕಾರ್ತಿಕ್ ಇಲ್ಲೇ ಬೆಂಗಳೂರು ಹೋಗ್ತಿದ್ವಿ ಸರ್ ಅಂತ ಹೇಳ್ತಾನೆ. ಆಗ ಆ ಮುದುಕ ಯಾರ್ಯಾರು ಬಂದಿದ್ದೀರಾ ಅಂತ ಅಬ್ಸರ್ವ್ ಮಾಡ್ತಾನೆ. ಅಲ್ಲಿ ಬೇರೆ ಯಾರು ಇರೋದಿಲ್ಲ. ಇಷ್ಟೊತ್ತಲ್ಲಿ ಕಾರಲ್ಲಿ ನೀವು ಹುಡುಗರು ಹೇಗೆ ಹೋಗ್ತೀರಾ? ಸೇಫ್ ಅಲ್ಲ ಈ ರೋಡ್ಗಳೆಲ್ಲ. ಅದು ಬಿಟ್ಟು ಯಾವ್ದಾದ್ರು ಬಸ್ಸು ಅಥವಾ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಉಪಯೋಗಿಸ್ಕೊಳ್ಬೋದಿತ್ತು ಅಥವಾ ಬೆಳಗಿನ ಜಾವ ಬರ್ಬೋದಿತ್ತು ಅಂತ ಒಂದಷ್ಟು ಸಲಹೆಗಳನ್ನ ಕೊಡ್ತಾ ಇರ್ತಾರೆ. ಆಗ ಕಾರ್ತಿಕ್ ಇಲ್ಲ ಸರ್, ಸ್ವಲ್ಪ ಕೆಲಸಗಳಿತ್ತು, ಅದಕ್ಕೆ ನಾವು ಹೋಗ್ತಿದೀವಿ ಅಂತ ಹೇಳ್ತಾನೆ. ಒಂದು ಗಂಟೆ ಹಂಗೆ ನನ್ಗೊಂದು ಸ್ವಲ್ಪ ಕೆಲಸಗಳಿದೆ, ಅದಕ್ಕೆ ಒಂದು ಸ್ವಲ್ಪ ಬೇಗ ಹೋಗಿ ರೀಚ್ ಆದರೆ 1-2 ಅವರ್ ನಿದ್ದೆ ಮಾಡ್ಬೋದೇನೋ ಅಂತ ಬಂದ್ವಿ ಅಂತ ಹೇಳ್ತಾನೆ. ಅದಕ್ಕೆ ಆ ಮುದ್ಕ ಇಷ್ಟೊತ್ತಲ್ಲಿ ನೀವು ಬೆಂಗಳೂರಿಗೆ ಡೈರೆಕ್ಟ್ ಆಗಿ ಹೋಗೋದ್ರ ಬದಲು ಇಲ್ಲೇ 1-2 ಗಂಟೆ ನಿದ್ದೆ ಮಾಡ್ಬಿಟ್ಟು ಆರಾಮಾಗಿ ಸ್ವಲ್ಪ ಬೆಳಕಾಗ್ತಾ ಬರುತ್ತೆ, ಬೆಳಗಿನ ಜಾವ ಹೋಗ್ರಿ ಅಂತ ಹೇಳ್ತಾನೆ. ಆ ಮುದ್ಕ ಹೇಳೋದನ್ನ ಮನೋಜ್ ತುಂಬಾ ತಮಾಷೆಗೆ ತಗೋತಾನೆ. ಸರ್, ನೀವು ತಲೆ ಕೆಡಿಸ್ಕೋಬೇಡಿ, ಈ ರೋಡಲ್ಲಿ ನಾವು ತುಂಬಾ ಓಡಾಡ್ಬಿಟ್ಟಿದೀವಿ, ಅದೆಲ್ಲ ನಮ್ಗೆಲ್ಲ ಮ್ಯಾಟ್ರೇ ಆಗೋದಿಲ್ಲ, ನಮ್ಗೆ ಟೀ ಬೇಕು, ಟೀ ಕೊಡಿ ಅಂತ ಕೇಳ್ತಾನೆ. ಆ ವ್ಯಕ್ತಿ ಟೀ ಕೊಡ್ಬೇಕಾದ್ರೂ ಕೂಡ ಮತ್ತೆ ಎಚ್ಚರಿಸ್ತಾನೆ. ನೋಡ್ರಪ್ಪ, ನಾನು ಹೇಳೋದನ್ನ ಹೇಳಿದ್ದೀನಿ, ಹೇಳೋದಕ್ಕೂ ಕೂಡ ಒಂದು ಕಾರಣ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ.
ಕೆಲವು ದಿನಗಳ ಹಿಂದೆ ಒಂದಷ್ಟು ಜನರಿಗೆ ಯಾವುದೋ ಹೆಂಗಸು ಡ್ರಾಪ್ ಕೇಳ್ದಂಗಾಗಿದೆ. ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ದಂಗೆ ಒಂದು ಸಣ್ಣ ಆಕ್ಸಿಡೆಂಟ್ ಕೂಡ ಆಗಿದೆ. ಅದು ದೆವ್ವಗಳ ಕಾಟನೋ ಅಥವಾ ಏನು ಅಂತ ಗೊತ್ತಿಲ್ಲ. ಯಾರಾದರೂ ನಿಮ್ಮನ್ನ ಡ್ರಾಪ್ ಕೇಳಿದ್ರೆ ಡ್ರಾಪ್ ಮಾಡೋದಕ್ಕಂತೂ ಹೋಗ್ಲೇಬೇಡಿ, ಸೇಫ್ ಆಗಿ ಮನೆಗೆ ಹೋಗಿ ಸೇರ್ಕೊಳ್ಳಿ ಅಂತ ಹೇಳ್ತಾರೆ. ಕಾರ್ತಿಕ್ಗೆ ಆ ಮುದ್ಕ ಹೇಳಿದ್ದು ಇವರ ಒಂದು ಸೇಫ್ಟಿಗೆ ಅನ್ನೋದು ಅರ್ಥ ಆಗ್ತಾ ಇರುತ್ತೆ, ಆದ್ರೆ ಮನೋಜ್ಗೆ ಅದು ತಮಾಷೆ ಅಂತ ಅನಿಸ್ತಾ ಇರುತ್ತೆ. ಎಲ್ಲೋ ಒಂದ್ ಕಡೆ ಕಾರ್ತಿಕ್ಗೆ ಆ ವ್ಯಕ್ತಿ ಹೇಳಿದ್ದೆ ತಲೆಯಲ್ಲಿ ಓಡ್ತಾ ಇತ್ತು, ಅದರಿಂದ ಸ್ವಲ್ಪ ಭಯನೂ ಕೂಡ ಆಗಿತ್ತು. ತುಮಕೂರು ಕಡೆಗೆ ಹೋಗ್ತಾ ಇದ್ದಾಗ ಅಕ್ಕಪಕ್ಕ ಮರಗಳು ಜಾಸ್ತಿ ಇರುತ್ತೆ, ಅದು ಕಾಡ್ ದಾರಿ ತರನೇ ಕಾಣಿಸ್ತಾ ಇತ್ತು. ಕಾರ್ತಿಕ್ಗೆ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ. ಆ ವ್ಯಕ್ತಿ ಹೇಳಿದ್ದಕ್ಕ ಅಥವಾ ಅಲ್ಲಿ ನಿಜವಾಗ್ಲೂ ಆ ರೀತಿ ಫೀಲ್ ಆಗ್ತಿತ್ತ ಅಂತ ಗೊತ್ತಿಲ್ಲ, ಆದ್ರೆ ಅವ್ನ್ ಮಾತ್ರ ತುಂಬಾನೇ ಹೆದರ್ಕೊಂತಾ ಇರ್ತಾನೆ. ಈ ರೀತಿ ಯೋಚನೆ ಮಾಡ್ತಾ ಹೋಗ್ತಿದ್ದಾಗ ಅವರಿಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ಎಕ್ಸ್ಪೀರಿಯನ್ಸ್ ಏನ್ ಗೊತ್ತಾ, ಹೀಗೆ ಹೋಗ್ತಾ ಹೋಗ್ತಾ ಹೆಡ್ಲೈಟ್ ಬೆಳಕಿಗೆ ಅಬ್ಸರ್ವ್ ಮಾಡಿದಾಗ ರೋಡ್ ಲೆಫ್ಟ್ ಸೈಡ್ ಒಂದು ಹೆಂಗಸು ನಿಂತಿರ್ತಾಳೆ. ಆ ಹೆಂಗಸು ಸುಮ್ಮನೆ ನಿಂತ್ಕೊಂಡಿರೋದಿಲ್ಲ, ಆ ಹೆಂಗಸು ಡ್ರಾಪ್ ಕೊಡು ಅಂತ ಕೇಳ್ತಾ ಇರ್ತಾಳೆ. ಇದನ್ನ ಕಣ್ಣಾರೆ ಕಾರ್ತಿಕ್ ಕೂಡ ನೋಡ್ತಾನೆ, ಜೊತೆಗೆ ಮನೋಜ್ ಕೂಡ ನೋಡ್ತಾನೆ. ಆ ಸಮಯದಲ್ಲಿ ವಿಪರೀತ ಚಳಿ ಇರುತ್ತೆ. ಅಷ್ಟೊತ್ತಲ್ಲಿ ಒಂದು ಹೆಂಗಸು ನಿಂತ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಯೋಚನೆ ಬರುತ್ತೆ ಕಾರ್ತಿಕ್ಗೆ. ಆಗ ಮನೋಜ್ ಅದನ್ನ ನೋಡಿ, ಏ ಮಗ ಹುಡುಗಿ ಕಣೋ, ಇಷ್ಟೊತ್ತಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೇಕು, ಡ್ರಾಪ್ ಕೇಳ್ತಿದ್ದಾಳೆ, ನಿಲ್ಸು ಗಾಡಿನ ಅಂತ ಹೇಳ್ತಾನೆ. ಆದ್ರೆ ಕಾರ್ತಿಕ್ಗೆ ಅಲ್ಲಿ ಆ ವ್ಯಕ್ತಿ ಹೇಳಿರುವಂತ ಮಾತುಗಳು, ಇಲ್ಲಿ ನಡೀತಿರುವಂತ ಸಿಚುವೇಶನ್ಸ್ ಗಳನ್ನ ನೋಡಿದಾಗ ಅವನಿಗೆ ಕಾರ್ ನಿಲ್ಸೋಕೆ ಮನ್ಸೇ ಬರಲ್ಲ. ಅವನು ಅದೇ ರೀತಿ ಕಾರ್ನ ಫಾಸ್ಟ್ ಆಗಿ ಮೂವ್ ಮಾಡ್ಬಿಡ್ತಾನೆ. ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ರೇರ್ ಮಿರರ್ ಅಲ್ಲಿ ಹಿಂದೆ ಏನಾಯ್ತು ಅಂತ ಅಬ್ಸರ್ವ್ ಮಾಡ್ತೀವಿ. ಆ ರೀತಿ ಹಿಂದೆ ಏನಾಯ್ತು ಅಂತ ಅಬ್ಸರ್ವ್ ಮಾಡಿದಾಗ ಆ ಹೆಂಗಸು ಕಾರ್ ಕಡೆಗೆ ನೋಡ್ತಾ ಇರ್ತಾಳೆ. ಅಷ್ಟು ಚಳಿ ಇದ್ರೂ ಕೂಡ ಕಾರ್ತಿಕ್ ಈ ಇನ್ಸಿಡೆಂಟ್ ನಡೆದಾಗ ಬೆವರೋದಕ್ಕೆ ಶುರು ಮಾಡ್ಬಿಡ್ತಾನೆ. ಕಾರ್ತಿಕ್ಗೆ ಒಂದು ಡೌಟ್ ಇರುತ್ತೆ, ಅದೇನು ಅಂತಂದ್ರೆ ಅಲ್ಲೊಬ್ಳು ಹೆಂಗಸು ನಿಂತ್ಕೊಂಡಿದ್ದಾಳೆ ಅನ್ನೋದು ಗೊತ್ತಾಗ್ತಿತ್ತು, ಆದ್ರೆ ಆ ಹೆಂಗಸು ಮುಖ ಮಾತ್ರ ಕಾಣಿಸ್ತಾ ಇರ್ಲಿಲ್ಲ. ಅವನು ಅದೇ ಡೌಟ್ನ ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ಮನೋಜ್ ಹತ್ರ ಕೂಡ ಕೇಳ್ತಾನೆ. ಆಗ ಮನೋಜ್ ಕೂಡ ಹೇಳ್ತಾನೆ, ನನಗೂ ಯಾವ ರೀತಿ ಮುಖ ಕಾಣಿಸ್ತಿರ್ಲಿಲ್ಲ, ಆದ್ರೆ ಒಬ್ಳು ಹೆಂಗಸು ಅನ್ನೋದು ಮಾತ್ರ ಗೊತ್ತಾಗ್ತಿತ್ತು ಅಂತ. ಅಲ್ಲಿಂದ ಕೆಲವು ನಿಮಿಷಗಳಲ್ಲಿ ಮೊದಲೇ ಬೆವರ್ತಿದ್ದಂಥ ಕಾರ್ತಿಕ್ ಸಡನ್ ಆಗಿ ಶಾಕ್ ಎಕ್ಸ್ಪ್ರೆಷನ್ ಕೊಟ್ಬಿಡ್ತಾನೆ. ಅವ್ನು ಯಾವಾಗ ಶಾಕ್ ಆದ ಅಂತ ಗೊತ್ತಾಯ್ತೋ ಅವಾಗ ಮನೋಜ್ ಕಾರ್ತಿಕ್ ಕಡೆಗೆ ನೋಡ್ತಾನೆ. ಕಾರ್ತಿಕ್ ಕಡೆಗೆ ನೋಡಿ ಕಾರಿಂದ ಹೊರಗಡೆ ನೋಡಿದಾಗ ಅವರು ಯಾವ ಹೆಂಗಸನ್ನ ಹಿಂದೆ ನೋಡಿದ್ರೋ ಅದೇ ಹೆಂಗಸು ಕ್ಲಿಯರ್ ಆಗಿ ಅಲ್ಲಿ ಮುಂದೆ ನಿಂತ್ಕೊಂಡಿರ್ತಾಳೆ. ಅಲ್ಲಿ ಅವಳು ಯಾವ ಕಲರ್ ಡ್ರೆಸ್ ಹಾಕಿದ್ಲೋ ಅದೇ ಕಲರ್ ಡ್ರೆಸ್ ಕಾಣಿಸ್ತಿದೆ. ಹಾಗೆ ಅದೇ ರೀತಿ ಅವಳು ಡ್ರಾಪ್ ಕೊಡಿ ಅಂತ ಕೈ ಅಡ್ಡ ಹಾಕ್ತಿದ್ದಾಳೆ. ಏನೇ ಆದ್ರೂ ಕಾರ್ನ ನಿಲ್ಸೋ ಧೈರ್ಯ ಇರಲಿಲ್ಲ, ಅದಕ್ಕೆ ಕಾರ್ತಿಕ್ ಮೂವ್ ಮಾಡಿಬಿಡ್ತಾನೆ. ಆದ್ರೆ ಈ ಸಲ ಆ ಹೆಂಗ್ಸ್ ಕಣ್ಣುಗಳು ಕಾಣಿಸುತ್ತೆ, ಅವಳ ಮುಖ ಕಾಣಿಸುತ್ತೆ. ಆದರೆ ವಿಚಿತ್ರ ಏನು ಅಂತಂದರೆ ಅವಳ ಮುಖದಲ್ಲಿ ಯಾವುದೇ ಥರದ ಎಕ್ಸ್ಪ್ರೆಷನ್ ಇಲ್ಲ, ಅವಳು ಯಾವ ಭಾವನೆಗಳನ್ನ ಕೂಡ ತೋರಿಸ್ಕೊಳ್ತಾ ಇಲ್ಲ, ಸುಮ್ಮನೆ ನಿಂತಿದ್ದಾಳೆ ಒಂದು ಗೊಂಬೆ ಥರ ಅಷ್ಟೇ. ಅವಳ ಕೈ ಮಾತ್ರ ಡ್ರಾಪ್ ಮಾಡಿ ಅಂತ ಅಡ್ಡ ಆಗ್ತಿದ್ದಾಳೆ ಅಷ್ಟೇ. ಅವಳ ಕಣ್ಣು ಕಂಪ್ಲೀಟ್ ಆಗಿ ವೈಟ್ ಕಲರ್ ಕಾಣಿಸ್ತಾ ಇದೆ. ಅವಳ ಕಣ್ಗುಡ್ಡಿಯಲ್ಲಿ ಕಪ್ಪು ಕಲರ್ ಇಲ್ವೇನೋ ಅನ್ನೋ ರೀತಿ ಅವಳು ಕಾಣಿಸ್ಕೊಳ್ತಾ ಇದ್ಲು. ಅಲ್ಲಿವರೆಗೂ ಎಲ್ಲಾನು ತಮಾಷೆಯಾಗಿ ತಗೊಂತಿದ್ದಂಥ ಮನೋಜ್ಗೂ ಕೂಡ ತುಂಬಾನೇ ಹೆದರಿಕೆ ಆಗ್ಬಿಡುತ್ತೆ. ಅವನು ಕಾರ್ತಿಕ್ಗಿಂತ ಜಾಸ್ತಿ ಹೆದರ್ಕೋತಿರ್ತಾನೆ. ಯಾಕೆ ಅಂತಂದ್ರೆ ಅವನ ಲೈಫಲ್ಲಿ ಈ ರೀತಿಯಾದ ಎಕ್ಸ್ಪೀರಿಯನ್ಸಸ್ಗಳು ಒಂದ್ಸಲನೂ ಕೂಡ ಆಗಿರಲಿಲ್ಲ. ಸಮಯ ಸುಮಾರು 3 ಗಂಟೆ ಮೇಲೆ ಆಗಿರಬಹುದು. ಈ ಸಮಯಕ್ಕೆ ಅವ್ರು ಹೋಗ್ತಿದ್ದಂಥ ಕಾರಲ್ಲಿ ಲೈಟ್ ಏನು ಆನ್ ಮಾಡ್ಕೊಂಡಿದ್ರು ಒಳಗಡೆ, ಆ ಲೈಟ್ ಕೂಡ ಆನ್ ಆಫ್ ಆಗೋದಕ್ಕೆ ಶುರು ಆಗ್ಬಿಡುತ್ತೆ. ಅದನ್ನೆಲ್ಲ ನೋಡಿದಾಗ ಇಬ್ರಿಗೂ ತುಂಬಾ ಹೆದರಿಕೆ ಆಗ್ಬಿಡುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ, ಅವರು ಹಳೆ ಹಾಡುಗಳನ್ನ ಪ್ಲೇ ಮಾಡ್ಕೊಂಡು ಹೋಗ್ತಿದ್ರಲ್ವಾ, ಆ ಹಾಡುಗಳೆಲ್ಲ ಸಡನ್ ಆಗಿ ಸ್ಟಕ್ ಆಗ್ತಾ ಇದ್ವು. ಸ್ಟಕ್ ಆದಂತ ಹಾಡು ಕೆಲವು ನಿಮಿಷಗಳಾದ್ಮೇಲೆ ಎಲ್ಲಿಗೆ ಸ್ಟಕ್ ಆಗಿತ್ತು ಅಲ್ಲಿಂದಲೇ ಲೈನ್ಸ್ಗಳು ಸ್ಟಾರ್ಟ್ ಆಗ್ತಾ ಇತ್ತು. ಈ ರೀತಿ ಆದಾಗ ಅವರಿಬ್ರಿಗೂ ಏನ್ ಮಾಡ್ಬೇಕು ಅಂತನೂ ಗೊತ್ತಾಗಲ್ಲ. ಒಂದ್ ಕಡೆ ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಹೋಗೋಣವಾ ಅಥವಾ ಅಕ್ಕಪಕ್ಕ ಏನಾದ್ರು ರೂಮ್ಸ್ಗಳು ಸಿಕ್ಕರೆ ಅಲ್ಲೇ ಇದ್ಬಿಟ್ಟು ಹೋಗೋಣವಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ತುಂಬಾ ಎದ್ರುಕೊಂಡಿದ್ದಂತ ಮನೋಜ್, ಬೇಡ ಮಗ, ಇಲ್ಲೇ ಎಲ್ಲಾದ್ರೂ ಉಳ್ಕೊಳ್ಳೋದಕ್ಕೆ ಹೋದ್ರೆ ಮತ್ತೆ ನಮಗ್ ಪ್ರಾಬ್ಲಮ್ ಆಗುತ್ತೆ, ನಾವು ಸೇಫ್ ಆಗಿರ್ಬೇಕು ಅಂತಂದ್ರೆ ಆದಷ್ಟು ಸೇಫ್ ಆಗಿ ಬೆಂಗಳೂರಿಗೆ ಹೋಗ್ಬಿಡ್ಬೇಕು ಅಂತ. ರೋಡ್ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಸ್ಲೋ ಹೋಗ್ತಿದ್ದವರು ಈ ರೀತಿ ಎಕ್ಸ್ಪೀರಿಯನ್ಸಸ್ ಗಳಾದ್ಮೇಲೆ ಮತ್ತೆ ಫಾಸ್ಟ್ ಆಗಿ ಹೋಗೋದಕ್ಕೆ ಶುರು ಮಾಡ್ಬಿಡ್ತಾರೆ. ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದಾಗ ಮನೋಜ್ಗೆ ತುಂಬಾ ಭಯ ಆಗ್ತಾ ಇತ್ತು. ಈ ರೀತಿ ಫಾಸ್ಟ್ ಆಗಿ ಹೋದ್ರೆ ಎಲ್ಲಾದ್ರೂ ಗುದ್ದಿ ಆಕ್ಸಿಡೆಂಟ್ ಆಗತ್ತೆ, ನಿಧಾನಕ್ಕೆ ಹೋಗು ಕಾರ್ತಿಕ್ ಅಂತ ಅವ್ನು ಹೇಳ್ತಾನೆ ಇರ್ತಾನೆ. ಆದ್ರೆ ಕಾರ್ತಿಕ್ ಮನೋಜ್ ಮಾತು ಕೇಳೋದೇ ಇಲ್ಲ. ಅವ್ನಿಗೆ ಏನು ಅನಿಸ್ತಿತ್ತು ಗೊತ್ತಿಲ್ಲ, ಅವನು ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿರ್ಲಿಲ್ಲ. ಅಲ್ಲಿಂದ ಫಾಸ್ಟ್ ಆಗಿ ತುಂಬಾ ರ್ಯಾಶ್ ಆಗಿ ಓಡಿಸ್ಕೊಂಡು ಹೋಗ್ಬಿಡ್ತಾನೆ. ಆ ಇನ್ಸಿಡೆಂಟ್ ನಡೆದು ಅಲ್ಲಿಂದ 2 ಕಿಲೋಮೀಟರ್ ದೂರ ಹೋಗಿರ್ಬೋದಷ್ಟೇ. ಅಷ್ಟರಲ್ಲಿ ಕಾರ್ ಆಫ್ ಆಗ್ಬಿಡತ್ತೆ. ಆಫ್ ಆದಾಗ ಮನೋಜ್ಗಂತೂ ತುಂಬಾನೇ ಭಯ ಆಗತ್ತೆ. ಅವ್ನಿಗೆ ಯಾವ ರೀತಿ ಅದನ್ನು ಯಾರಿಗೆ ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ, ಒದ್ದಾಡ್ತಾ ಇರ್ತಾನೆ.
ಈ ಕಡೆ ಕಾರ್ತಿಕ್ ಯಾಕೋ ಸೈಲೆಂಟ್ ಆಗ್ಬಿಟ್ಟಿರ್ತಾನೆ. ಅವನೇನು ಮಾತಾಡ್ತಾ ಇರಲ್ಲ. ಹೋಗು ಮಗ ಏನಾಗಿದೆ ಬೇಗ ನೋಡು ಅಂತ. ಆದ್ರೆ ಕಾರ್ತಿಕ್ ಯಾಕೋ ಸೈಲೆಂಟ್ ಆಗಿ ಕುತ್ಕೊಬಿಡ್ತಾನೆ, ಪ್ರಾಪರ್ ಆಗಿ ರೆಸ್ಪಾಂಡ್ ಕೂಡ ಮಾಡ್ತಾರಲ್ಲ. ಇಮ್ಯಾಜಿನ್ ಮಾಡಿ ಆ ಸಿಚುವೇಶನ್ ಅಲ್ಲಿ ಮನೋಜ್ಗೆ ಯಾವ ರೀತಿ ಹೆದರಿಕೆ ಆಗಿರ್ಬೇಕು. ಇನ್ನೊಂದೇನು ಅಂತಂದರೆ ಅವ್ರ ಕಾರ್ ನಿಂತಾಗ ಮನೋಜ್ ಡೋರ್ ತೆಗಿಯೋದಕ್ಕೆ ಪ್ರಯತ್ನ ಪಡ್ತಾನೆ. ಅವ್ನು ಡೋರ್ ತೆಗಿಯೋದಕ್ಕಿಂತ ಮುಂಚೆ ಕಾರ್ ಹಿಂದೆಯಿಂದ ಯಾವುದೋ ವ್ಯಕ್ತಿ ನಡ್ಕೊಂಡು ಬರ್ತಿರೋ ಥರ ಒಂದು ಸೌಂಡ್ ಕೇಳಿಸುತ್ತೆ. ಆ ಸೌಂಡು ಅವ್ನು ಡೋರ್ ತೆಗಿತಾನಲ್ವಾ ಮನೋಜ್, ಅರ್ಧ ಡೋರ್ ತೆಗೆದಾಗ ಅವ್ನು ಡೋರ್ ಹತ್ರನೇ ಸ್ಟಾಪ್ ಆಗೋದು. ಸರಿ ಏನೂ ಇಲ್ಲ ಧೈರ್ಯ ಮಾಡಿ ಹೋಗೋಣ ಅಂತ ಆ ಡೋರ್ನ ತೆಗಿಯೋದಕ್ಕೆ ಹೋದರೆ ಈ ಸಲ ಆ ಡೋರ್ನ ತೆಗಿಯೋದಕ್ಕೆ ಆಗ್ತಾ ಇಲ್ಲ. ಆ ಡೋರ್ ಲಾಕ್ ಏನೋ ಓಪನ್ ಆಗುತ್ತೆ, ಆದರೆ ಅದನ್ನ ತಳ್ಳೋದಕ್ಕೆ ಆಗ್ತಿಲ್ಲ. ಯಾರೋ ಜೋರಾಗಿ ಆ ಕಡೆಯಿಂದ ತಳ್ಳಿ ಹಿಡ್ಕೊಂಡ್ರೆ ಹೇಗನ್ಸುತ್ತೋ ಆ ರೀತಿ ಫೀಲಿಂಗ್ ಮನೋಜ್ಗೆ ಅವತ್ತಾಯ್ತು. ಅಷ್ಟರಲ್ಲಿ ಕಾರ್ತಿಕ್ ಸ್ಟೇರಿಂಗ್ ಮೇಲೆ ಮಲ್ಕೊಬಿಟ್ಟಿರ್ತಾನೆ. ಆಗ ಮನೋಜ್ ಏನಾಯ್ತು ಅಂತ ಹೊಡೆದು ಎಪ್ಸ್ತಾನೆ. ಅವ್ನು ಯಾವಾಗ ಒಂದ್ಸಲ ಜೋರಾಗಿ ಹೊಡಿತಾನೋ ಆಗ ಕಾರ್ತಿಕ್ ನಾರ್ಮಲ್ ಆಗೋದು. ನಾರ್ಮಲ್ ಆದಾಗ ಏನೋ ಮಾಡ್ತಿದ್ಯಾ ಅಂತ ಮನೋಜ್ ಕೇಳಿದ್ರೆ ಇಲ್ಲ ನಾನೇನು ಮಾಡಿಲ್ಲ, ಯಾಕೆ ಏನಾಯ್ತು ಅಂತ ಕೇಳ್ತಾನೆ. ಅವನಿಗೆ ಇಷ್ಟೊತ್ತು ನಡೆದಿದ್ದು ಕಾರ್ ಆಫ್ ಆಗಿದ್ದು ಏನೂ ಗೊತ್ತಿಲ್ಲ. ಆಗ ಮನೋಜ್ ತುಂಬಾ ಗಾಬರಿಲಿ ಪ್ಲೀಸ್ ಮಗ ಗಾಡಿ ನಿಂತೋಗಿದೆ, ಏನಾದ್ರು ಮಾಡು, ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು, ನನಗೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಅವನು ಅಷ್ಟೊಂದು ಗಾಬರಿ ಆಗಿರೋದನ್ನ ನೋಡಿದಾಗ ಕಾರ್ತಿಕ್ ಸರಿ ತಡಿ ಸಮಾಧಾನ ಮಾಡ್ಕೊ, ಏನೂ ಆಗಿಲ್ಲ, ನಾನು ಹೋಗಿ ಗಾಡಿ ಏನಾಗಿದೆ ಅಂತ ನೋಡ್ತೀನಿ ಅಂತ ಡೋರ್ನ ತೆಗಿಯೋದಕ್ಕೆ ಹೋಗ್ತಾನೆ. ಅವನಿಗೂ ಕೂಡ ಲಾಕ್ ಓಪನ್ ಆಗುತ್ತೆ, ಆದ್ರೆ ಡೋರ್ನ ಪುಷ್ ಮಾಡೋದಕ್ಕೆ ಆಗೋದಿಲ್ಲ. ಮಗ ಡೋರ್ ತೆಗಿಯೋದಕ್ಕೆ ಆಗ್ತಿಲ್ವೋ, ತುಂಬಾ ಭಾರ ಅನಿಸ್ತಿದೆ ಅಂತ ಹೇಳಿದ ತಕ್ಷಣ ಮನೋಜ್ಗೆ ಅವನಿಗೂ ಅದೇ ರೀತಿ ಆಯಿತು ಅಂತ ನೆನಪಾಗಿ ತುಂಬ ಹೆದರ್ಕೊಬಿಡ್ತಾನೆ. ಅವನಿಗೆ ಭಯಕ್ಕೆ ಅವನು ಅನ್ಕಾನ್ಷಿಯಸ್ ಆಗಿಬಿಡ್ತಾನೆ. ಮುಖಕ್ಕೆ ನೀರು ಹಾಕಿದ್ರು ಕೂಡ ಅವ್ನಿಗೆ ಎಚ್ಚರ ಆಗತ್ತೆ, ಆದರೆ ಅವ್ನು ತುಂಬಾನೇ ಟಯರ್ಡ್ ಆಗಿರೋ ಥರ ಇರ್ತಾನೆ. ಅವ್ನ ಕೈ ಕಾಲು ಮೂವ್ಮೆಂಟ್ ಮಾಡೋದಕ್ಕೆ ಆಗಲ್ಲ. ಸ್ಲೀಪ್ ಪ್ಯಾರಾಲಿಸಿಸ್ ಆದರೆ ಹೇಗಾಗುತ್ತೋ ಆ ರೀತಿನೇ ಅವ್ನಿಗಾಗಿರುತ್ತೆ. ಅದೇನು ಅಂತಂದರೆ ಇಷ್ಟ ಆಗ್ತಿದ್ದಾಗ ಕಾರ್ ಹಿಂದೆಯಿಂದ ಕಾರ್ನ ಯಾರೋ ಉಗ್ರಗಳಿಂದ ಕೆರಿತಿದ್ರೆ ಯಾವ ರೀತಿ ಸೌಂಡ್ ಬರುತ್ತಲ್ವಾ ಆ ರೀತಿ ಸೌಂಡ್ ಬರ್ತಾ ಇತ್ತು. ಇದೇನಾಗಿದೆ ನಾನು ನೋಡಲೇಬೇಕು ಅಂತ ಕಾರ್ತಿಕ್ ಜೋರಾಗಿ ಡೋರ್ ತೆಗೆದು ಹೊರಗಡೆ ಬಂದು ನೋಡಿದ್ರೆ ಅಲ್ಲಿ ಲಾಸ್ಟ್ ಆ ಹುಡುಗಿ ಡ್ರಾಪ್ ಕೇಳಿದ್ಲಲ್ವಾ ಅದೇ ಹುಡುಗಿ ಕಾಣಿಸ್ಕೊಳ್ತಾಳೆ. ಆದರೆ ಈ ಸಲ ಆ ಹೆಂಗಸು ಕಾರ್ ಹಿಂದೆನೇ ನಿಂತಿರ್ತಾಳೆ, ಅದೇ ಬಟ್ಟೆ, ಆದರೆ ಅವಳ ಮುಖ ಮಾತ್ರ ತುಂಬ ವಿಕಾರವಾಗಿರುತ್ತೆ. ಜೊತೆಗೆ ಅವಳ ಕೈಯಲ್ಲಿ ಉದ್ದುದ್ದ ಉಗುರುಗಳಿರುತ್ತೆ. ಆ ಉಗುರುಗಳಿಂದ ಕಾರ್ನ ಕೆರಿತಿರ್ತಾಳೆ. ಅವಳು ಕಾರ್ನ ಕೆರೆದಿದ್ದ ಸ್ಕ್ರ್ಯಾಚ್ ಕೂಡ ಆಗಿರುತ್ತೆ ಕಾರಲ್ಲಿ. ಯಾವಾಗ ಆ ಹೆಂಗಸು ಕಾರ್ತಿಕ್ನ ನೋಡ್ತಾಳೋ, ಕಾರ್ತಿಕ್ ಆ ಹೆಂಗಸನ್ನ ನೋಡ್ತಾನೋ, ಆ ಹೆಂಗಸು ವಿಚಿತ್ರವಾಗಿ ನಗೋದಕ್ಕೆ ಶುರುವಾಗ್ತಾಳೆ. ಅವಳು ಜಸ್ಟ್ ನಗ್ತಾರಲ್ಲ, ಕಾರ್ ಡೋರ್ ಓಪನ್ ಮಾಡಿ ನನಗೆ ಚಳಿ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಅವಳ ವಾಯ್ಸ್ ಕೇಳಿದ್ರೇನೆ ಅವನಿಗೆ ತುಂಬ ಹೆದರಿಕೆ ಆಗ್ತಾ ಇರುತ್ತೆ. ಅಷ್ಟೇ, ಅದಾದ್ಮೇಲೆ ಇಲ್ಲೇನು ನಡೀತು ಅಂತ ಕಾರ್ತಿಕ್ಗೆ ಮತ್ತು ಮನೋಜ್ಗೆ ಒಂಚೂರು ಗೊತ್ತಿಲ್ಲ. ಯಾಕೆ ಅಂತಂದರೆ ಕೆಲವು ನಿಮಿಷಗಳಲ್ಲಿ ಅಲ್ಲೇ ಒಂದು ಟ್ರಕ್ ಡ್ರೈವರ್ ಇಲ್ಲಿ ಹೊರಗಡೆ ಕಾರ್ತಿಕ್ ಬಿದ್ದಿರೋದನ್ನ ನೋಡಿ ಕಾರ್ತಿಕ್ನ ಎಚ್ಚರಿಸ್ತಾನೆ. ಎಚ್ಚರಿಸಿದಾಗ ಗೊತ್ತಾಗತ್ತೆ ಅವನು ಕೂಡ ಅನ್ಕಾನ್ಷಿಯಸ್ ಆಗಿದ್ದ ಅಂತ. ಹಾಗೆ ಅವನು ಹೇಳ್ತಾನೆ ನನ್ನ ಫ್ರೆಂಡ್ ಒಳಗಡೆ ಇದ್ದಾನೆ, ಅವನು ಕೂಡ ಅನ್ಕಾನ್ಷಿಯಸ್ ಆಗಿದ್ದಾನೆ ಅಂತ. ಅವನ್ನ ಕೂಡ ಆ ಟ್ರಕ್ ಡ್ರೈವರ್ ಹೋಗಿ ಎಬ್ಬಿಸ್ತಾರೆ. ಅಷ್ಟರಲ್ಲಿ ಮನೋಜ್ಗೆ ಜ್ವರ ಬಂದಂಗಾಗಿರುತ್ತೆ. ಇವರಿಬ್ಬರನ್ನ ಆ ಪರಿಸ್ಥಿತಿಯಲ್ಲಿ ನೋಡಿದಂಥ ಟ್ರಕ್ ಡ್ರೈವರ್ಗೆ ಇವರಿಬ್ರು ಕೈಯಲ್ಲಿ ಕಾರ್ ಓಡಿಸ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂತ ತುಂಬ ನೀಟಾಗಿ ಗೊತ್ತಾಗುತ್ತೆ. ಆ ಟ್ರಕ್ಕಲ್ಲಿ ಒಬ್ಬರು ಹೆಲ್ಪರ್ ಇರ್ತಾರಲ್ವಾ, ಆ ಹೆಲ್ಪರ್ನ ಕರ್ಕೊಂಡು ಕಾರ್ನ ಸ್ಟಾರ್ಟ್ ಮಾಡ್ತಾರೆ. ವಿಚಿತ್ರ ಏನು ಅಂತಂದರೆ ಇವ್ರ ಕಾರ್ ಸಡನ್ನಾಗಿ ಸ್ಟಾಪ್ ಆಗಿತ್ತು. ಎಷ್ಟೇ ಟ್ರೈ ಮಾಡಿದ್ರು ಕೂಡ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಆದರೆ ಆ ಹೆಲ್ಪರ್ ಸ್ಟಾರ್ಟ್ ಮಾಡಿದಾಗ ಇಮ್ಮಿಡಿಯೇಟಾಗಿ ಆಗುತ್ತೆ. ಕಾರ್ ಸ್ಟಾರ್ಟ್ ಆಗುತ್ತೆ. ಇವರಿಬ್ಬರನ್ನ ಕೂರಿಸ್ಕೊಂಡು ಅಲ್ಲೇ ಹತ್ರ ಇರುವಂಥ ಟೋಲ್ ಹತ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಹೊರಗಡೆ ಕರೆಸಿ ಏನಾಯಿತು ಅಂತ ವಿಚಾರಿಸಿದಾಗ ಇವರಿಬ್ರಿಗಾದಂಥ ಎಲ್ಲ ಎಕ್ಸ್ಪೀರಿಯನ್ಸ್ನ ಹೇಳ್ತಾರೆ. ಟೋಲ್ ಗೇಟ್ ಹತ್ರ ಇವರಿಬ್ರು ಕಾರಿಂದ ಇಳಿದಾಗ್ಲೂ ಕೂಡ ಇವ್ರು ಯಾಕೋ ತುಂಬ ಟಯರ್ಡ್ ಆಗಿದ್ದಾರೆ ಅನ್ನೋ ಥರನೇ ಕಾಣಿಸ್ತಾ ಇರುತ್ತೆ. ಆಗ ಆ ಟೋಲ್ ಪಕ್ಕದಲ್ಲೇ ಇರುವಂಥ ಅಂಗಡಿಯವನು ಇರ್ತಾನಲ್ವಾ, ಅವನು ಒಂದು ನೀರು ಬಾಟಲ್ನ ಕೂಡ ತಗೊಂಡು ಬಂದು ಇವ್ರಿಗೆ ಕೊಡ್ತಾನೆ. ಯಾಕೆ ಸರ್ ಏನಾಯ್ತು ಅಂತ ವಿಚಾರಿಸಿದಾಗ ಎಲ್ಲ ವಿಷಯಗಳು ಗೊತ್ತಾಗುತ್ತೆ. ಹೌದು, ಇದಕ್ಕೊಂದು ನಿಗೂಢ ಕಥೆ ಇದೆ. ಅಲ್ಲಿದ್ದಂಥ ಅಂಗಡಿಯವನಿಗೆ ಈ ರೀತಿಯಾದ ಎಕ್ಸ್ಪೀರಿಯನ್ಸಸ್ಗಳು ತುಂಬ ಜನ ಹೇಳ್ತಿದ್ರಂತೆ. ಅದು ಕೇವಲ ಗಾಸಿಪ್ ಅಂತ ಅವನು ಸುಮ್ಮನೆ ಆಗ್ಬಿಡ್ತಿದ್ನಂತೆ. ಆದರೆ ಇವ್ರೇನು ಎಕ್ಸ್ಪೀರಿಯನ್ಸ್ ಹೇಳಿದ್ರೋ ಇದೇ ರೀತಿ ಮುಂಚೆ ಒಬ್ರಿಗಾಗಿತ್ತಂತೆ. ಅದಾಗಿದ್ದು ಕೂಡ 2 ದಿನ ಹಿಂದೆನೆ. ಆ್ಯಕ್ಚುಲಿ ಆ 2 ದಿನದ ಹಿಂದೆ ಏನಾಗಿತ್ತು ಅಂತಂದರೆ ಬೆಂಗಳೂರಿಂದ 4 ಜನ ಹುಡುಗರು ಟ್ರಿಪ್ಗೆ ಅಂತ ಹೋಗಿರ್ತಾರೆ. ಅವ್ರು ಕುಡ್ಕೊಂಡು, ಡ್ರೈವರ್ ಮಾತ್ರ ಕುಡ್ದಿರೋದಿಲ್ಲ, ವಾಪಸ್ ಬರ್ತಿರ್ಬೇಕಾದ್ರೆ ಅವ್ರಿಗೂ ಕೂಡ ಇದೇ ರೀತಿ ಒಂದು ಹೆಂಗಸು ಕೈ ಅಡ್ಡ ಹಾಕಿರ್ತಾಳೆ. ಅವಳು ಡ್ರಾಪ್ ಕೇಳಿದಾಗ ಯಾವುದೋ ಹುಡುಗಿ ಡ್ರಾಪ್ ಕೇಳ್ತಿದ್ದಾಳೆ ಅಂತ ಅವಳನ್ನ ಹತ್ತಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಅವಳು ಒಂದು 2 ಕಿಲೋಮೀಟರ್ ಆದಮೇಲೆ ಅಣ್ಣ ಪ್ಲೀಸ್ ನನ್ನ ಇಲ್ಲೇ ನಿಲ್ಲಿಸ್ಬಿಡಿ, ಅಲ್ಲಿಂದ ಮುಂದಕ್ಕೆ ನಾನು ಬರೋದಕ್ಕಾಗೋದಿಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಇಲ್ಲೇ ನಿಲ್ಲಿಸ್ಬಿಡಿ ಅಂತ ಹೇಳ್ತಾಳೆ. ಆಗ ಆ ಕಾರ್ ಓಡಿಸ್ತಿದ್ದಂಥ ಹುಡುಗ ಏನಿದ್ದ ಅವನು ಆ್ಯಕ್ಚುಲಿ ಕುಡ್ದಿರ್ಲಿಲ್ಲ.
ಅವನು ಇವಳು ಸೇಫ್ಟಿಗೇನೆ ಕರ್ಕೊಂಡು ಹೋಗ್ತಿರ್ತಾನೆ. ಅವ್ನು ಹೇಳ್ತಾನೆ ಮುಂದೆ ಸಿಗುವಂತ ಟೋಲಲ್ಲಾದ್ರೂ ಬಿಡ್ತೀನಿ, ಇಲ್ಲೇ ನಿಲ್ಸಿದ್ರೆ ಡೇಂಜರ್ ಅಂತ. ಆಗ ಆ ಹುಡುಗಿ ತುಂಬಾ ರ್ಯಾಶ್ ಆಗಿ ಬಿಹೇವ್ ಮಾಡ್ತಾಳೆ. ನಾನು ಹೇಳಿದ್ ಅಷ್ಟೇ ನೀನ್ ಕೇಳ್ಬೇಕು, ಇಲ್ಲೇ ಕಾರ್ ನಿಲ್ಸು ಅಂತ ಹೇಳ್ದೆ ಅಲ್ವಾ, ನಿಲ್ಸು ಅಷ್ಟೇ, ಇಲ್ಲಾಂದ್ರೆ ನಿಮ್ ಯಾರನ್ನೂ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾಳೆ. ಯಾವಾಗ ಈ ರೀತಿ ಅವಳು ರ್ಯಾಶ್ ಆಗಿ ಬಿಹೇವ್ ಮಾಡ್ತಾಳೆ, ಅವಳ ವಾಯ್ಸ್ ಎಷ್ಟು ಕೆಟ್ಟದಾಗಿ ಕೇಳಿಸ್ತಿತ್ತು. ಆಗ ಆ ಡ್ರೈವರ್ ಕಾರ್ನ ನಿಲ್ಸ್ಬಿಡ್ತಾನೆ. ಕಾರ್ ನಿಲ್ಸಿದ್ದೆ ತಡ ಆ ಹುಡುಗಿ ಡೋರ್ ತಕ್ಕೊಂಡು ಫಾಸ್ಟ್ ಆಗಿ ಹೋಗ್ಬಿಡ್ತಾಳೆ. ಅವಳು ನಡ್ಕೊಂಡು ಹೋಗೋದು ಹೇಗೆ ಕಾಣಿಸ್ತಿತ್ತು ಅಂತಂದ್ರೆ ಗಾಳಿಲಿ ತೇಳ್ಕೊಂಡು ಹೋದ್ರೆ ಹೇಗಿರುತ್ತೆ ಆ ರೀತಿ ಕಾಣಿಸ್ತಾ ಇತ್ತು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ಆ 4 ಜನಕ್ಕಾದಂತ ಅನುಭವನ ಅವರು ಟೋಲ್ ಗೇಟ್ಗೆ ಬಂದಾಗ ಆ ಟೋಲ್ ಹತ್ರ ಇದ್ದಂತ ಅಂಗಡಿಯವನ್ಗೆ ಹೇಳಿದ್ರಂತೆ. ಅಲ್ಲಿ ಅವ್ರು ಇನ್ನೊಂದು ವಿಷಯನೂ ಹೇಳಿರ್ತಾರೆ. ಅದೇನು ಅಂತಂದ್ರೆ ಆ ಹುಡುಗಿ ಕಣ್ಗಳು ತುಂಬಾ ವೈಟ್ ಆಗಿತ್ತು, ಅವಳ ಕಣ್ಗುಡ್ಡೆಯಲ್ಲಿ ಕಪ್ಪು ಕಣ್ಗುಡ್ಡೆನೆ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇತ್ತು ಅಂತ ಹೇಳ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಕಾರ್ತಿಕ್ ಮನೋಜ್ಗೆ ಕಾಣಿಸಿದ್ದು ಕೂಡ ಅದೇ ಹೆಂಗಸು, ಹಾಗೆ ಆ 4 ಜನಗೂ ಕೂಡ ಕಾಣಿಸಿದ್ದು ಅದೇ ಹೆಂಗಸು. ತುಂಬಾ ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ಕಾರ್ತಿಕ್ ಮತ್ತೆ ಮನೋಜ್ ಯಾವ ಡಾಬಾಕ್ಕೆ ಹೋಗಿ ನಿಲ್ಸಿದ್ರು ಅದೇ ಡಾಬಾಕ್ಕೆ ಆ 4 ಜನ ಕೂಡ ಹೋಗಿದ್ರು. ಅದಕ್ಕೆ ಏನ್ ಸಾಕ್ಷಿ ಅಂತಂದ್ರೆ ಆ 4 ಜನಕ್ಕೂ ಕೂಡ ಅಲ್ಲೊಬ್ಬ ಮುದುಕ ಕಾಣಿಸ್ಕೊಂಡಂತೆ. ಆ ಮುದುಕ ಈ ರೀತಿ ರಾತ್ರಿ ಹೊತ್ತು ಹೋಗೋದು ಸೇಫ್ ಅಲ್ಲ, ಒಂದ್ ಅರ್ಧ ಗಂಟೆ ಇಲ್ಲೇ ಮಲಗಿದ್ದು ಬೆಳಗಿನ ಜಾವ ಹೋಗಿ ಅಂತಾನು ಕೂಡ ಹೇಳಿದ್ನಂತೆ. ಆ ವಿಷಯವನ್ನ ಆ 4 ಜನ ಹುಡುಗರು ಈ ಅಂಗಡಿ ಓನರ್ಗೆ ಬಂದು ಹೇಳಿದ್ರು. ಅದೇ ರೀತಿ ಕಾರ್ತಿಕ್ ಮತ್ತೆ ಮನೋಜ್ ಕೂಡ ಹೇಳಿರ್ತಾರೆ. ಈ 2 ವಿಷಯ ಲಿಂಕ್ ಆಗತ್ತೆ. ನನ್ನ ಪ್ರಕಾರ ಈ ರೀತಿ ತುಂಬಾ ಜನ ಆ ಮುದುಕನ ಹತ್ರ ಹೇಳಿರ್ಬೋದು ಈ ರೀತಿ ಅನುಭವ ಆಗ್ತಿದೆ ಅಂತ. ಅದಕ್ಕೆ ಆ ಮುದುಕ ಎಚ್ಚರಿಕೆ ಕೊಟ್ಟಿರಬಹುದು, ಅಥವಾ ಆ ಮುದುಕನ್ಗೂ ಈ ಕತೆಗೂ ಲಿಂಕ್ ಇದೆಯಾ ಗೊತ್ತಿಲ್ಲ. ಆದ್ರೆ ಇಲ್ಲಿ ನಮ್ಗನ್ಸೋದು ಏನು ಅಂತಂದ್ರೆ ಆ ಮುದುಕ ಹೇಳ್ದಾಗ್ಲೇ ಅಲ್ಲೇ ಉಳ್ಕೊಂಡು ಬೆಳಗಿನ ಜಾವ ಬಂದಿದ್ರೆ ಸೇಫ್ ಆಗಿ ಬರ್ತಿದ್ರು ಏನೋ. ಆದರೆ ಆ ಮುದ್ಕನ್ ಮಾತನ್ನ ನಿರಾಕರಿಸಿ ಬಂದಿದ್ದಕ್ಕೆ ಈ ರೀತಿಯಾದ ಎಕ್ಸ್ಪೀರಿಯನ್ಸಸ್ಗಳೆಲ್ಲ ಆಯಿತು. ಇಷ್ಟೆಲ್ಲ ಆದಮೇಲೆ ಅವರಿಬ್ರು ಬೆಂಗಳೂರಿಗೆ ಹೋಗ್ಬಿಡ್ತಾರೆ. ಬೆಂಗಳೂರಿಗೆ ಹೋದ ಮೇಲೆ ಕೆಲವು ತಿಂಗಳು ಎಲ್ಲ ನಾರ್ಮಲ್ ಆಗಿರುತ್ತೆ, ಇವ್ರು ಯಾವ ದೇವಸ್ಥಾನಕ್ಕೂ ಕೂಡ ಹೋಗೋದಿಲ್ಲ. ಆದರೆ ಕೆಲವು ತಿಂಗಳುಗಳಾದ ಮೇಲೆ ಕಾರ್ತಿಕ್ ಅವತ್ತು ರಾತ್ರಿ ನಡೆದಿದ್ದನ್ನೇ ತುಂಬ ಯೋಚನೆ ಮಾಡಿ 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 ಅವನ ಮೈಯಲ್ಲೇ ಒಂಥರ ನೆಗೆಟಿವ್ ಫೀಲ್ ಆಗ್ತಾ ಇತ್ತು. ಅವನಿಗೆ ತುಂಬ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು, ತುಂಬ ಜ್ವರ ಬಂದಂಗೆ ಅನ್ನಿಸ್ತಾ ಇತ್ತು. ಅದಕ್ಕೆ ಅವನು ದೇವಸ್ಥಾನಕ್ಕೆ ಹೋಗಿ ಕೇಳ್ತಾನೆ. ದೇವಸ್ಥಾನದಲ್ಲೂ ಕೂಡ ಯಾವುದೋ ಒಂದು ಹೆಣ್ಣು ಆತ್ಮ ನಿನ್ನ ಹಿಂದಿನ ಸುತ್ತಾ ಇದೆ ಅಂತ ಅವ್ರು ಹೇಳ್ತಾರೆ. ಹೇಳಿದ್ಮೇಲೆ ಪೂಜೆಗಳೆಲ್ಲ ಮಾಡ್ತಾರೆ. ಇನ್ನೊಂದು ವಿಷಯ ಏನು ಅಂತಂದ್ರೆ ಆ ಪೂಜೆಗಳೆಲ್ಲ ಮಾಡಿದ್ಮೇಲೆ ಎಲ್ಲ ನಾರ್ಮಲ್ ಆಗತ್ತೆ. ಅವನು ಯಾವುದೋ ಒಂದು ಹಬ್ಬಕ್ಕೆ ಮತ್ತೆ ಅವನು ಹುಬ್ಳಿಗೆ ಹೋಗಿರ್ತಾನೆ. ಹುಬ್ಳಿಯಿಂದ ವಾಪಸ್ ಬರ್ಬೇಕಾದ್ರೆ ಅವನ ತಲೆಯಲ್ಲಿತ್ತು ನಾನು ಮತ್ತೆ ಅದೇ ಡಾಬಾ ಹತ್ರ ಹೋಗ್ಬೇಕು, ಆ ಮುದುಕನ ಹತ್ರ ಮಾತಾಡ್ಬೇಕು ಅಂತ. ಹಾಗೆ ಅವನು ಆ ಡಾಬಾನ ಕೂಡ ಹುಡುಕ್ತಾನೆ, ಆದ್ರೆ ಅಲ್ಲಿ ಯಾವ ಮುದ್ಕನೂ ಕೂಡ ಸಿಗೋಲ್ಲ. ಆ ಡಾಬಾ ಹತ್ರ ಹೋಗಿ ವಿಚಾರಿಸ್ತಾನೆ. ಇಲ್ಲೊಬ್ರು ವಯಸ್ಸಾದಂತ ಒಬ್ಬ ಮುದ್ಕ ಇದ್ದ ಅಲ್ವಾ, ಅವತ್ತು ರಾತ್ರಿ ನನ್ನ ಸಿಕ್ಕಿ ಮಾತಾಡ್ಸಿದ್ರು ಅಂತ. ಅದಕ್ಕೆ ಆ ಒಂದು ಡಾಬಾದವ್ರು ಹೇಳ್ತಾರೆ, ಇಲ್ಲ ಸರ್, ಅವರು ಕೆಲವು ದಿನಗಳ ಹಿಂದೆ ತೀರೋದ್ರು ಅಂತ. ಹೇಗೆ ತೀರೋದ ಅಂತ ಕೇಳಿದಾಗ ಆ ವ್ಯಕ್ತಿ ಕೆಲವು ದಿನಗಳ ಹಿಂದೆ ಎಲ್ಲೋ ಬಿದ್ದು ಏಟ್ ಮಾಡ್ಕೊಂಡಿರ್ತಾನೆ. ಆ ನೋವನ್ನ ತಡ್ಕೊಳ್ಳೋದಕ್ಕಾಗದೆ ಆ ವ್ಯಕ್ತಿಗೆ ತುಂಬಾ ವಯಸ್ಸಾಗಿದ್ದರಿಂದ ಆ ವ್ಯಕ್ತಿ ತೀರ್ಕೊಂಡಿರ್ತಾರೆ. ಇದೆಲ್ಲವೂ ಒಂಥರ ಭಯಾನಕ ಅನುಭವ. ಕಾರ್ತಿಕ್ ಅವತ್ತು ಮತ್ತೆ ವಾಪಸ್ ಬೆಂಗಳೂರಿಗೆ ಬರ್ತಾನೆ. ಬಂದ ಮೇಲೆ ಈ ಒಂದು ಅನುಭವನ ಎಲ್ಲರ ಹತ್ರ ಹೇಳ್ಕೊತಾ ಇರ್ತಾನೆ. ಆದ್ರೆ ಕೆಲವೊಬ್ರು ಇದನ್ನ ನಂಬ್ತಾರೆ, ಕೆಲವೊಬ್ರು ಇದನ್ನ ನಂಬೋದಿಲ್ಲ. ಆದರೆ ನಿಜವಾದ ಅನುಭವ ಯಾರಿಗೆ ಅನುಭವ ಆಗಿರುತ್ತೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನೀವು ಕೂಡ ಹೈವೇಲಿ ಓಡಾಡ್ತಾ ಇರಬೇಕಾದ್ರೆ ಆದಷ್ಟು ಸೇಫ್ ಆಗಿ ಓಡಾಡಿ. ನೀವೇನಾದರೂ ನಿಮ್ಮ ಓನ್ ಪ್ರೈವೇಟ್ ಕಾರಲ್ಲಿ ಅಥವಾ ವೆಹಿಕಲಲ್ಲಿ ಹೋಗ್ತೀರಾ ಅಂತಂದರೆ ಆದಷ್ಟು ಬೆಳಗಿನ ಜಾವ ಹೋಗೋದಕ್ಕೆ ಪ್ರಯತ್ನ ಪಡಿ. ಸೇಫ್ ಆಗಿರಿ. ರಾತ್ರಿ ಹೊತ್ತು ಹೋಗುವಂಥ ಪರಿಸ್ಥಿತಿ ಬಂದ್ರೂ ಕೂಡ ಸೇಫ್ ಆಗಿ ಡ್ರೈವ್ ಮಾಡಿ. ಹಾಗಂತ ಈ ರೀತಿ ಎಲ್ಲ ಎಲ್ರಿಗೂ ಆಗತ್ತೆ ಅಂತ ಅಲ್ಲ, ಖಂಡಿತ ಆಗಲ್ಲ. ಎಲ್ಲೋ 1% ಈ ರೀತಿ ಇನ್ಸಿಡೆಂಟ್ಗಳು ನಡೆದು ಬಿಡುತ್ತೆ. ಸೊ ಅದನ್ನು ತಪ್ಪಿಸೋದಕ್ಕೆ ಆದಷ್ಟು ಸೇಫ್ ಆಗಿರಿ ಅಂತ ಕೇಳ್ಕೊಳ್ತೀನಿ. ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅನ್ಕೋತೀನಿ. ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ರೀತಿಯಾದ ಎಕ್ಸ್ಪೀರಿಯನ್ಸಸ್ಗಳು ನಿಮಗೂ ಆಗಿದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ಗೆ ಡೈರೆಕ್ಟ್ ಆಗಿ ಬಂದು ಮೆಸೇಜ್ ಮಾಡ್ಬೋದು. ಮುಂದಿನ ಇಂಟ್ರೆಸ್ಟಿಂಗ್ ನಿಗೂಢ ಕತೆ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಟಾಟಾ, ಬಾಯ್.